ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಇಂದಿರಾವದನಾಂಭೋಜ ರಾಜಹಂಸಾಯ ವಿಷ್ಣವೇ ಮಂದಾನಂದಸಂದೋಹ ಸುಂದರಾಕೃತಯೇ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದುಕ್ತಾರ್ಥಸಂಗ್ರಹಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಶ್ರೀಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹರಿ ಓಂ ಹರಿ ಓಂ ಹರಿ ಓಂ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಭಗವಂತನ ಅನುಗ್ರಹದಿಂದ, ಗುರುಸಾರ್ವಭೌಮರ ಪರಮಾನುಗ್ರಹದಿಂದ ಎರಡನೆಯ ಅಧ್ಯಾಯವನ್ನು ಇವತ್ತು ಪ್ರಾರಂಭ ಮಾಡಬೇಕು. ಈ ಎರಡನೆಯ ಅಧ್ಯಾಯದ 9 ಪ್ರಾಯಶಃ 10ನೇ ಶ್ಲೋಕ, 10 ಅಥವಾ 11ನೆಯ ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳನ್ನು ಬರೆದು ನಮಗೆ ಗೀತೆಯ ನೈಜವಾದ ಅರ್ಥವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಈ 10 ಶ್ಲೋಕ ಅಥವಾ 11 ಶ್ಲೋಕಗಳವರೆಗೆ ನಾವು ಗೀತಾ ವಿವೃತಿಯನ್ನು ಇಟ್ಟುಕೊಂಡು ಶ್ರೀಮದಾಚಾರ್ಯರ ಅಭಿಪ್ರಾಯ ಏನಿದೆ ಅಂತ ಗುರುಸಾರ್ವಭೌಮರು ನಮಗೇನು ತಿಳಿಸ್ತಾರೋ ಆ ವಿಷಯವನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಹೀಗಾಗಿ ಗೀತಾ ವಿವೃತಿ ಪುಸ್ತಕ ಏನಿದೆ ಅದುವೇ 2ನೇ ಅಧ್ಯಾಯದ 10 ಶ್ಲೋಕಗಳವರೆಗೆ ಅದೇ ಪುಸ್ತಕವೇ ಇರಲಿ. 10 ಶ್ಲೋಕಗಳಾದ ಮೇಲೆ ಮತ್ತೆ ಭಾಷ್ಯ ತಾತ್ಪರ್ಯ ಏನು ಇನ್ನೊಂದು ಗೀತಾ ಪ್ರಸ್ಥಾನ ಅಂತ ಪುಸ್ತಕ ನೀವು ಇಟ್ಕೊಂಡಿದ್ದೀರಿ, ಆ ಪುಸ್ತಕವನ್ನು 10 ಶ್ಲೋಕಗಳಾದ ಮೇಲೆ ನೋಡೋಣ. ಅಲ್ಲಿವರೆಗೂ ನಾವು ಗೀತಾ ವಿವೃತಿಯನ್ನೇ ನೋಡೋಣ. ಸಂಜಯ ಉವಾಚ, 2ನೆಯ ಅಧ್ಯಾಯ ಪ್ರಾರಂಭ ಆಗೋದು ಸಂಜಯನಿಂದ ಪ್ರಾರಂಭವಾಗ್ತದೆ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ತಂ ಹಿಂದೆ 1ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರವಾಗಿ ಕೃಪಯ ಅತ್ಯಂತ ದಯೆಯಿಂದ ಆವಿಷ್ಟಂ ಕೂಡಿಕೊಂಡಂತಹ ಅಶ್ರುಪೂರ್ಣ ಕುಲೇಕ್ಷಣಂ ಕಣ್ಣೀರುಗಳಿಂದ ತುಂಬಿರ್ತಕ್ಕಂತಹ, ಅಶ್ರು ಅಂದರೆ ಕಣ್ಣೀರು, ಅಶ್ರುಪೂರ್ಣ ಅಂದರೆ ಕಣ್ಣೀರಿನಿಂದ ತುಂಬಿರ್ತಕ್ಕಂತಹ, ಕುಲೇಕ್ಷಣಂ ಅಂದರೆ ಅತ್ಯಂತ ಆಕುಲೇಕ್ಷಣಂ ವ್ಯಾಕುಲವಾಗಿರ್ತಕ್ಕಂತಹ ಕಣ್ಣುಗಳುಳ್ಳಂತಹ, ವಿಷೀದಂತಂ ಬಹಳ ದುಃಖ ಪಡ್ತಾ ಇರತಕ್ಕಂತಹ ತಂ ಆ ಅರ್ಜುನನನ್ನು ಕುರಿತು ಇದಂ ಮುಂದೆ ಹೇಳಲ್ಪಡ್ತಕ್ಕಂತಹ ವಾಕ್ಯಂ ಮಾತನ್ನು ಮಧುಸೂದನ ಶ್ರೀಕೃಷ್ಣ ಪರಮಾತ್ಮನು ಉವಾಚ ಹೇಳಿದನು. ಇಲ್ಲಿ ನಮಗೊಂದು ಪ್ರಶ್ನೆ ಬರಲಿಕ್ಕೆ ಅವಕಾಶ ಇದೆ. ಅರ್ಜುನ ಮಾತನ್ನು ಮುಗಿಸಿದ್ದ 1ನೇ ಅಧ್ಯಾಯದ ಕೊನೆಯಲ್ಲಿ. ಈಗ ಶ್ರೀಕೃಷ್ಣ ಪರಮಾತ್ಮ ಮಾತನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೇನು ಅಂತ 1ನೇ ಅಧ್ಯಾಯದ ಕೊನೆಯಲ್ಲಿ ಸಂಜಯ ಹೇಳಿಬಿಟ್ನಲ್ಲ, ಏವ ಮುಕ್ತವಾರ್ಜುನ ಸಂಖ್ಯೆ ರಥೋಪಸ್ಥೌಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ ಅಂಥೇಳಿ ಸಂಜಯ ಏನು ಕಥೆಯಾಗಿದೆ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಇನ್ನು 2ನೇ ಅಧ್ಯಾಯ ಪ್ರಾರಂಭ ಆಗೋದು ಹೇಗೆ ಪ್ರಾರಂಭ ಆಗಬೇಕಾಗಿತ್ತು ಅಂದರೆ, ಇಲ್ಲ ಅರ್ಜುನನದೇ ಆದ ಬೇರೆ ಪ್ರಶ್ನೆಗಳೇನಾದರೂ ಇದ್ದರೆ ಅವುಗಳನ್ನು ಪ್ರಾರಂಭ ಆಗಬೇಕಾಗಿತ್ತು, ಅಥವಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಉತ್ತರ ಕೊಡುತ್ತಾನೆ ಆ ಉತ್ತರದ ಮೂಲಕವಾದರೂ ಭಗವದ್ಗೀತೆಯ 1ನೆಯ ಶ್ಲೋಕದಿಂದ ಪ್ರಾರಂಭ ಆಗಬೇಕಾಗಿತ್ತು. ಮತ್ತು ಸಂಜಯನಿಂದಲೇ ಯಾಕೆ ಪ್ರಾರಂಭ ಆಯಿತು ಅಂತ ಒಂದು ಪ್ರಶ್ನೆ ಬರಲಿಕ್ಕೆ
ಅವಕಾಶ ಇದೆ. ಅದಕ್ಕೆ ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಈ ಶ್ಲೋಕ ಯಾಕೆ ಅಂತ ಪೀಠಿಕೆಯನ್ನು ಕೊಡ್ತಾರೆ ನೋಡಿ. ತತಃ ಕಿಂ ಜಾತಂ ಇತಿ ಧೃತರಾಷ್ಟ್ರಸ್ಯ ಅಪೇಕ್ಷಾಯಾಂ ಸಂಜಯ ಉವಾಚ ತಂ ತಥಾ ಇತಿ. ಅಂದರೆ ಹಿಂದಿನ ಅಧ್ಯಾಯದ ಕೊನೆಯ ಭಾಗದಲ್ಲಿ ಅರ್ಜುನ ನಾನು ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿ ಶಸ್ತ್ರವನ್ನು ತ್ಯಾಗ ಮಾಡಿ ಕುಳಿತ ಅಂತಾಗಿತ್ತು. ಇಷ್ಟು ಕಥೆಗೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯದ ಒಂದು ಜಿಸ್ಟ್ ಏನು ಅಂದರೆ, ವಿಷಾದದಿಂದ ಅರ್ಜುನ ನಾನು ಯುದ್ಧವನ್ನು ಮಾಡಲಾರೆ ಅಂತ ಶಸ್ತ್ರಗಳನ್ನು ಕೆಳಗಿಟ್ಟು ಕುಳಿತು ಬಿಟ್ಟಿದ್ದ. ಇದಾದ ಮೇಲೆ ತತಃ ಕಿಂ ಜಾತಂ, ಇದಾದ ಮೇಲೆ ಏನಾಯಿತು ಅಂತ ಕ್ಯೂರಿಯಾಸಿಟಿ ಇತ್ತು. ಯಾರಿಗೆ? ಧೃತರಾಷ್ಟ್ರನಿಗೆ. ಅರ್ಜುನ ಶಸ್ತ್ರತ್ಯಾಗ ಮಾಡಿ ಕೂತ ಅಂದರೆ ಯುದ್ಧ ಬಿಟ್ಟೋಯ್ತು ಅಂತಾದರೆ ರಾಜ್ಯ ಮತ್ತೆ ನಮಗೆ ಬಂದು ಹೋಯಿತು. ಅನಾಯಾಸವಾಗಿ ರಾಜ್ಯ ನನ್ನ ಮಕ್ಕಳಿಗೆ ಬಂದು ಬಿಡ್ತದಲ್ಲ. ಯುದ್ಧ ಮಾಡೋದಾದರೆ ದುರ್ಯೋಧನಾದಿಗಳು ಪಕ್ಕಾ ಸಾಯ್ತಾರೆ, ನಾವು ರಾಜ್ಯವನ್ನು ಕಳ್ಕೊಳ್ಬೇಕಾಗ್ತದೆ. ನಾವು ಅಂದರೆ ನನ್ನ ಮಕ್ಕಳು ಅಂತ ಅನ್ನೋದೇ ಅವನಿಗೆ. ಧೃತರಾಷ್ಟ್ರನಿಗೇನು ರಾಜನಾಗಬೇಕು ಅಂತ ಬಹಳ ಅಪೇಕ್ಷೆ ಇಲ್ಲ. ಧೃತರಾಷ್ಟ್ರನಿಗೆ ಅಪೇಕ್ಷೆ ಇರೋದು ನನ್ನ ಮಕ್ಕಳಾಗಿರ್ತಕ್ಕಂಥ ದುರ್ಯೋಧನಾದಿಗಳು ರಾಜ್ಯಭಾರವನ್ನು ಮಾಡಲಿ ಅಂತ ಅವನಿಗೆ ಅಪೇಕ್ಷೆ ಅಷ್ಟೇ. ಯುದ್ಧ ಆಗಲಿಲ್ಲ ಅಂತಾದರೆ ಅರ್ಜುನ ಯಾವುದೋ ಒಂದು ಕಾರಣದಿಂದ, ಅದು ವಿಷಾದದಿಂದಲೋ ಇನ್ಯಾವುದೋ ಕಾರಣದಿಂದ ಯುದ್ಧವನ್ನು ಮಾಡಲಾರೆ ಅಂತ ಹಿಂದೆ ಸರಿದು ಬಿಟ್ಟರೆ, ಯುದ್ಧವನ್ನು ಮಾಡದೇ ಹೋದರೆ ಅನಾಯಾಸವಾಗಿ ರಾಜ್ಯ ನಮಗೆ ಸಿಕ್ಕೇ ಬಿಡ್ತದಲ್ಲ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧವನ್ನು ನಿಲ್ಲಿಸೇ ಬಿಡು ಅಂತ ಹೇಳಿದ್ನ, ಅಥವಾ ಯುದ್ಧವನ್ನು ಮಾಡಿಸಲಿಕ್ಕೆ ತೊಡಗಿದ್ನ, ಅಥವಾ ಆ ಕ್ಷಣದಲ್ಲಿ ವಿಷಾದವನ್ನು ಹೊಂದಿ ಮಾರನೇ ಕ್ಷಣದಲ್ಲಿ ಮತ್ತೆ ಅರ್ಜುನ ತಾನು ಸಿದ್ಧನಾಗಿ ನಿಂತು ಬಿಟ್ನ, ಏನು ನಡೀತಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಧೃತರಾಷ್ಟ್ರನಿಗೆ. ಅದಕ್ಕೋಸ್ಕರ ಅದು ಏನಾಯಿತು ಅಂತ ಕೇಳಬೇಕಾಗಿದೆ. ಅದಕ್ಕೆ ಕೇಳಿದ್ದಾನವನು. ಹಾಗೆ ಕೇಳಿದ್ದಕ್ಕಾಗಿ ಸಂಜಯ ಉತ್ತರ ಕೊಟ್ಟ. ಮೊದಲನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಆ ಭಾಗ ಎಲ್ಲಿಗೆ ಮುಕ್ತಾಯ ಆಗಿತ್ತೋ ಯಾರಿಂದ, ಅವರಿಂದಲೇ ಎರಡನೇ ಅಧ್ಯಾಯದ ಪ್ರಾರಂಭ ಆಗುವುದೇ ಉಚಿತವಾಗ್ತದೆ. ಆದ್ದರಿಂದಾಗಿ ಏನಾಯಿತು ಅಂದರೆ, ಇಲ್ಲಿ ಮೊದಲನೇ ಅಧ್ಯಾಯದ ಕೊನೆಯ ಭಾಗ ಸಂಜಯನಿಂದ ಏನು ಮುಗೀತೋ, ಕಥೆ ಎಲ್ಲಿಗೆ ಮುಗೀತೋ ಅದರ ಮೇಲೆ ಏನು ಧೃತರಾಷ್ಟ್ರ ಪ್ರಶ್ನೆಯನ್ನು ಮಾಡಿದ್ನೋ ಆ ಪ್ರಶ್ನೆಗೆ ಉತ್ತರವನ್ನು ಮತ್ತೆ ಸಂಜಯನಿಂದಲೇ ಪ್ರಾರಂಭ ಮಾಡಿದರೇನೆ ಅದಕ್ಕೆ ಸಮಂಜಸವಾಗುತ್ತೆ. ಹೊರತು ಅದು ಕಂಪ್ಲೀಟ್ ಆಗಲಾರದೆ, ಅದು ಇನ್ಕಂಪ್ಲೀಟ್ ಇರುವಾಗ ಮತ್ತೆ ಯಾರೋ ವಿಷಯವನ್ನು ಪ್ರಾರಂಭ ಮಾಡಿದರೆ ಅದು ಸರಿಯಾದ ವಿವರಣೆ ಅಂತ ಆಗುವುದಿಲ್ಲ. ಅದಕ್ಕೆ ರಾಯರು ನಮಗೆ ಪೀಠಿಕೆ ಹಾಕಿಕೊಟ್ರು. ತತಃ ಕಿಂ ಜಾತಂ ಇತಿ ಧೃತರಾಷ್ಟ್ರಸ್ಯ ಅಪೇಕ್ಷಾಯಾಂ ಸಂಜಯ ಉವಾಚ ತಂ ತಥಾ ಇತಿ. ಅರ್ಜುನ ತಾನು ಯುದ್ಧ ಮಾಡಲಾರೆ ಅಂತ ಹೇಳಿ ಶಸ್ತ್ರತ್ಯಾಗವನ್ನು ಮಾಡಿ ಆದ ಮೇಲೆ ತತಃ ಕಿಂ ಜಾತಂ, ಏನು ನಡೀತಪ್ಪ ಎನ್ನುವಂತಹ ಧೃತರಾಷ್ಟ್ರನ ಅಪೇಕ್ಷೆಗೆ ಸಂಜಯ ಉವಾಚ, ಸಂಜಯ ಉತ್ತರ ಹೇಳಿದ. ಏನಂತ ಹೇಳಿದ? ತಂ ತಥಾ ಇತಿ, ಈ ಶ್ಲೋಕದಿಂದ ಹೇಳಿದ. ತಂ ತಥಾ ಕೃಪಯಾವಿಷ್ಟಂ ಎನ್ನುವಂತಹ ಶ್ಲೋಕದಿಂದ ಹೇಳಿದ. ಸರಿ, ಹಾಗಾದರೆ ಇದರದ ಅರ್ಥ ಏನು? ಈ ಶ್ಲೋಕದ ಅರ್ಥವನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಮುಂದಿನ ಶ್ಲೋಕಕ್ಕೆ ಪೀಠಿಕೆಯನ್ನು ಗೀತಾ ವಿವೃತಿಕಾರರು ನಮಗೆ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಉಕ್ತ ದಿಶಾ ಕೃಪಯಾ ಆವಿಷ್ಟಮೇವಂ ವಿಷಣ್ಣಂ ಅರ್ಜುನಂ ಭಗವಾನುವಾಚ ಕುತಃ ಇತ್ಯಾದಿ ದ್ವಾಭ್ಯಾಂ ಶ್ಲೋಕಾಭ್ಯಾಂ. ಈಗ ಭಗವಂತ ಹೇಳ್ತಾನೆ, ಎರಡನೆಯ ಶ್ಲೋಕ ಮೂರನೇ ಶ್ಲೋಕವನ್ನು ಹೇಳೋದು ಭಗವಂತ ಹೇಳ್ತಾನೆ. ಹಾಗಾದರೆ ಭಗವಂತ ಹೇಳಲಿಕ್ಕೆ ಏನು ಕಾರಣ ಎನ್ನುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಹೇಳ್ತಾರೆ. ಉಕ್ತ ದಿಶಾ ಅಂದರೆ ಹಿಂದೆ ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದಂತೆ ಕೃಪಯಾ ಆವಿಷ್ಟಂ ಏವಂ, ಅತ್ಯಂತ ಅನುಕಂಪದಿಂದ ಕೂಡಿಕೊಂಡಿರ್ತಕ್ಕಂತಹ ವಿಷಣ್ಣಂ ಅರ್ಜುನಂ, ವಿಷಾದಕ್ಕೆ ಒಳಗಾಗಿರ್ತಕ್ಕಂತಹ ಅರ್ಜುನನನ್ನು ಕುರಿತು ಭಗವಾನ್ ಉವಾಚ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಅಪ್ಪ, ಯಾಕೋ ಅನುಕಂಪದಿಂದ ಕೂಡ್ಕೊಂಡಿಯಲ್ಲ? ಅನುಕಂಪದಿಂದ ಕೂಡಿದ್ದಕ್ಕೂ ಯುದ್ಧ ಮಾಡೋದಕ್ಕೂ ಯುದ್ಧ ತ್ಯಾಗ ಮಾಡೋದಕ್ಕೂ ಏನು ಸಂಬಂಧ ಇದೆ ಅಂತ ಅವನಿಂದ ಇನ್ನಷ್ಟು ಸ್ಪಷ್ಟವಾಗಿ ತಾನು ಯಾಕೆ ಯುದ್ಧ ಮಾಡಲಾರೆ ಅಂತನ್ನೋದನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದರೂ ಕೂಡ ಇನ್ನಷ್ಟು ಸ್ಪಷ್ಟವಾಗಿ ಆ ವಿಚಾರ ಬರಲಿ ಎನ್ನುವ ಕಾರಣದಿಂದ ಭಗವಂತ ಕುತಃ ಇತ್ಯಾದಿ, ಕುತಃ ಎನ್ನುವಂತಹ ಎರಡು ಶ್ಲೋಕಗಳಿಂದ
ತಾನು ಆ ಪದ್ಯಗಳಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂ ತಪ. ಈ ಎರಡು ಶ್ಲೋಕಗಳಿಂದ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನನೇ, ಅನಾರ್ಯ ಜುಷ್ಟಂ, ಮೂರ್ಖರಿಂದ ಅನುಷ್ಠಾನ ಮಾಡಲ್ಪಡತಕ್ಕಂತಹ, ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅನಾರ್ಯ ಜುಷ್ಟಂ, ಮೂರ್ಖರಿಂದ ಅನುಷ್ಠಾನ ಮಾಡಲ್ಪಡ್ತಕ್ಕಂತಹ, ಅಸ್ವರ್ಗ್ಯಂ, ಸ್ವರ್ಗಕ್ಕೆ ಸಾಧನವಾಗದೇ ಇರತಕ್ಕಂತಹ, ಅಕೀರ್ತಿಕರಂ, ಅಪಕೀರ್ತಿಗೆ ಕಾರಣವಾಗಿರ್ತಕ್ಕಂತಹ, ಇದಂ ಕಶ್ಮಲಂ, ಯುದ್ಧದ ದೆಸೆಯಿಂದ ನಿವೃತ್ತನಾಗುವಿಕೆ ಅಂತನ್ನೋದೇನಿದೆ ಇದು ತ್ವಾ ಅಂದರೆ ಕ್ಷತ್ರಿಯರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ನಿನ್ನನ್ನು ಕುರಿತು, ವಿಷಮೇ, ಶೋಕಕ್ಕೆ ಯೋಗ್ಯವಾಗದೇ ಇರತಕ್ಕಂತಹ ಯುದ್ಧದ ಸಮಯದಲ್ಲಿ, ಕುತಃ ಹೇತೋಹೋ, ಯಾವ ಕಾರಣದ ದೆಸೆಯಿಂದ ಸಮುಪಸ್ಥಿತಂ ಪ್ರಾಪ್ತವಾಯಿತಪ್ಪ. ಪಾರ್ಥ, ಎಲೆ ಅರ್ಜುನನೇ, ಕ್ಲೈಬ್ಯಂ, ಅಧೈರ್ಯವನ್ನು, ಮಾಸ್ಮಗಮಃ, ಹೊಂದಲಿಕ್ಕೆ ಹೋಗಬೇಡ, ಅಧೈರ್ಯವನ್ನು ಹೊಂದಬೇಡ. ಏತತ್, ಈ ಅಧೈರ್ಯವು ತ್ವಯಿ, ನಿನ್ನಲ್ಲಿ, ನ ಉಪಪದ್ಯತೆ, ಯುಕ್ತವಾದದ್ದಲ್ಲ. ಪರಂತಪ, ಶತ್ರುಗಳಿಗೆ ಭಯಂಕರನಾಗಿರ್ತಕ್ಕಂತಹ ಅರ್ಜುನನೇ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಅತಿ ತುಚ್ಛವಾಗಿರ್ತಕ್ಕಂತಹ ಮನಸ್ಸಿನೊಳಗಿರ್ತಕ್ಕಂತಹ ದುರ್ಬಲತ್ವವನ್ನು, ಅರ್ಥಾತ್ ಅಧೈರ್ಯವನ್ನು ತ್ಯಕ್ತ್ವ, ಬಿಟ್ಟು ಕೊಟ್ಟು, ಉತ್ತಿಷ್ಠ, ಯುದ್ಧಕ್ಕೋಸ್ಕರ ಸಿದ್ಧನಾಗಿ ನಿಲ್ಲು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಇಲ್ಲೇ ಗೀತಾ ವಿವೃತ್ತಿಕಾರರು ನಮಗೆ ಈ ಶ್ಲೋಕದ ಎರಡನೆಯ ಶ್ಲೋಕದ ಅರ್ಥವನ್ನು ಪ್ರತಿ ಪದದಿಂದ ಬಿಡಿಸಿಕೊಡ್ತಾರೆ. ಹೇ ಅರ್ಜುನ, ಕುತೋ ಹೇತೋಹೋ, ಯಾವ ಕಾರಣಕ್ಕಾಗಿ, ತ್ವಾ, ತ್ವಾ ಅಂತ ಇದ್ದದ್ದು ತ್ವಾಂ ಅಂತ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ತ್ವಾ ಅಂತಿದ್ದದ್ದು ತ್ವಾಂ ಅಂದರೆ ಏನು, ನಿನಗೆ ಅಂತರ್ಥ. ವಿಷಮೇ, ವಿಷಮೇ ಅಂದರೆ ಸಂಕಷ್ಟದ ಸಮಯದಲ್ಲಿ ಅಂತರ್ಥ. ವಿಷಮೇ ಅಂದರೆ ದ್ವಂದ್ವದ ಸಮಯದಲ್ಲಿ ಅಲ್ಲ, ವಿಷಮೇ ಅನ್ನೋದಕ್ಕೆ ಸಂಕಟೆ, ಸಂಕಷ್ಟದ ಸಮಯದಲ್ಲಿ. ಇದಂ ಕಶ್ಮಲಂ, ಇಂತಹ, ಇದಂ ಕಶ್ಮಲಂ ಉಪಸ್ಥಿತಂ, ಇಂತಹ ಮಾನಸಿಕ ಕಶ್ಮಲವು, ಅಯಂ ಮೋಹ ಪ್ರಾಪ್ತಃ ಅಂದರೆ ಇಂತಹ ಬಂಧು ಜನರಲ್ಲಿ ಮೋಹ ಅದೇಗೆ ನಿನಗೆ ಉಂಟಾಯಿತು. ಯತಃ ಆರ್ಯೈಃ ಅಸೇವಿತಂ ಅಸ್ವರ್ಗ್ಯಂ ಸ್ವರ್ಗ ವಿರೋಧಿ ಐಶಸ್ಕರಂ ಚ, ಇದು ಸಜ್ಜನರಿಗೆ ಯೋಗ್ಯವಾದದ್ದಲ್ಲಪ್ಪ. ಸಜ್ಜನರು ಯಾರೂ ಕೂಡ ಈ ರೀತಿಯಾಗಿ ನಿನ್ನಂತೆ ಯೋಚನೆಯನ್ನು ಮಾಡುವುದಿಲ್ಲ. ಸಂಕಟ ಒದಗಿದಾಗ ಅಂದರೆ ವಿಷಮ ಪರಿಸ್ಥಿತಿಯಲ್ಲಿ ಅಂದರೆ ಸಂಕಷ್ಟ ಒದಗಿದಾಗ ಇಂತಹ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಮೋಹ ಅಂತ ಏನಿದೆ, ಈ ಮೋಹವನ್ನು ಸಜ್ಜನರು ಪಡುವುದಿಲ್ಲ. ಅಷ್ಟೇ ಅಲ್ಲ, ಅಸ್ವರ್ಗ್ಯಂ, ಇದು ಸ್ವರ್ಗಪ್ರಾಪ್ತಿಗೆ ವಿರೋಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಸ್ವರ್ಗಕ್ಕೆ ವಿರೋಧಿಯಾದದ್ದರಿಂದ ಚ ಮತ್ತು ಅಯಶಸ್ಕರಂ, ನಿನಗೆ ಅಪಯಶಸ್ಸನ್ನು ತಂದು ಕೊಡತಕ್ಕಂಥದ್ದು. ಇನ್ನು ಮೂರನೆಯ ಶ್ಲೋಕದ ಅಭಿಪ್ರಾಯ ಏನು, ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ ಏನು, ಅದನ್ನು ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ತಿಳಿಸಿಕೊಡ್ತಾ ಇದ್ದಾರೆ. ಅಪ್ಪ ನೋಡು, ಹೀಗೆ ಇದೆ. ತಸ್ಮಾತ್, ಆ ಕಾರಣದಿಂದ, ಕ್ಲೈಬ್ಯಂ, ಕ್ಲೈಬ್ಯಂ ಅಂದರೆ ಕಾತರ್ಯಂ ಅಂತರ್ಥ, ಅಧೈರ್ಯವನ್ನು ಅಂತ ಅರ್ಥ ಮಾಡ್ಕೋಬೇಕು. ಮಾಸ್ಮಗಮಃ ನೈವ ಪ್ರಾಪ್ನುಹಿ, ಅಧೈರ್ಯವನ್ನು, ಕಾತರತೆಯನ್ನು ಎಂದೂ ಹೊಂದಬೇಡ. ಮಾಸ್ಮಗಮಃ, ಹೇ ಪಾರ್ಥ, ಎಲೆ
ಅರ್ಜುನನೇ ಅಂದರೆ ಕುಂತಿಯ ಮಗನೇ, ಅಂದರೆ ಏನು ಹೇಳಬೇಕಾಗಿದೆ, ಕುಂತಿ ಮಹಾಧೈರ್ಯಶಾಲಿ. ಅಲ್ಲಿ ಹೇಳಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಸಂಬೋಧನೆ ಮಾಡಬೇಕಾದರೆ ಪಾರ್ಥ ಅಂತ ಯಾಕೆ ಸಂಬೋಧನೆ ಮಾಡಿದ ಅಂದರೆ, ನೀನು ಕುಂತಿಯ ಮಗ. ಕುಂತಿ ಎಂತಹ ಆಪತ್ತುಗಳಲ್ಲಿಯೂ ಕೂಡ ಮಹಾಧೈರ್ಯಶಾಲಿಯಾದವಳು. ಜೀವನದಲ್ಲಿ ಬಾಲ್ಯದಿಂದಲೇ ಬಂದಿರತಕ್ಕಂತಹ ದುರ್ವಾಸರ ಸೇವನೆಯಿಂದ ಹಿಡ್ಕೊಂಡು, ದುರ್ವಾಸರ ಸೇವನೆ ಏನಿದೆ ಅಲ್ಲಿಂದ ಹಿಡಿದುಕೊಂಡು ಇಲ್ಲಿ ತನಕನೂ ಅವಳಿಗೆ ಏನೇನೇನೇನು ಕಷ್ಟಗಳು ಒದಗಿ ಬಂದಾವೋ ಅವುಗಳನ್ನೆಲ್ಲ ಧೈರ್ಯದಿಂದ ಎದುರಿಸಿದ್ದಾಳವಳು. ಆ ಧೈರ್ಯದಿಂದ ಎದುರಿಸಿದವಳ ಮಗನು ನೀನು. ಆದ್ದರಿಂದ ಪಾರ್ಥ ಅಂದರೆ ನಿಮ್ಮವ್ವರ ಎಷ್ಟು ಧೈರ್ಯವಂತಳು, ನೀನಾದರೆ ಯಾಕೆ ಪುಕ್ಕಲ ಅಂತ ಕೇಳಿದಂತೆ ಅದು ಸಂಬೋಧನೆ ಮಾಡುವ ಮುಖಾಂತರನೇ ಶ್ರೀಕೃಷ್ಣ ಪರಮಾತ್ಮ ಅವನಲ್ಲಿ ಧೈರ್ಯವನ್ನು ಜಾಗೃತಿಗೊಳಿಸುವಂತಹ ಒಂದು ಸಂಬೋಧನೆ ಅದು. ನೋಡಿ, ಸಂಬೋಧನೆ ಒಳಗೇನೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ವ್ಯವಸ್ಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾನೆ. ಹೇ ಪಾರ್ಥ, ಹೇ ಪೃಥಾ ಸುತನೇ, ಏತದ್ ಕ್ಲೈಬ್ಯಂ ತ್ವಯಿ ನೋಪಪದ್ಯತೆ. ಇಂತಹ ಕಾತರತೆಯು ನಿನ್ನೊಳಗೆ ಯೋಗ್ಯವಾದದ್ದಲ್ಲ. ಕ್ಷುದ್ರಂ ಅಂದರೆ ಲಾಘವಕರಂ. ಕ್ಷುದ್ರಂ ಅಂದರೆ ಏನು ಅಂತ ಅರ್ಥ ಅಂದರೆ ಲಾಘವಕರಂ, ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತಂದು ಕೊಡುತ್ತದೆ. ಈ ರೀತಿಯಾಗಿ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಅಯ್ಯೋ ನನ್ನ ಬಂಧು ಬಾಂಧವರು ಇವರೆಲ್ಲ ಅಂತನ್ನುವಂತಹ ಒಂದೇನು ಈ ಭಾವನೆ ಇದೆ, ವಿಷಾದದ ಭಾವನೆ ಇದೆ, ಇದು ನಿನ್ನಂತಹ ಹೃದಯವಂತರಿಗಲ್ಲ, ನಿನ್ನ ವ್ಯಕ್ತಿತ್ವಕ್ಕೆ ಅದು ಯೋಗ್ಯವಾದದ್ದಲ್ಲ. ಆದ್ದರಿಂದಾಗಿ ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರತಕ್ಕಂತಹ, ಕ್ಷುದ್ರಂ ಅಂದರೆ ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತಂದು ಕೊಡ್ತಕ್ಕಂತಹ ಹೃದಯ ದೌರ್ಬಲ್ಯಂ, ಈ ಕಾತರ್ಯ ಅಂತ ಅನ್ನೋದೇನಿದೆ ಇದನ್ನು ತ್ಯಕ್ತವ ಬಿಟ್ಟುಕೊಟ್ಟು ಉತ್ತಿಷ್ಠ ಉತ್ಥಾಯ ಸನ್ನದ್ಧೋ ಭವ, ಯುದ್ಧಕ್ಕಾಗಿ ಎದ್ದು ನಿಲ್ಲು. ಓ ಬರೀ ಕೇವಲ ಕುಂತಿ ಮಗ ನೀನು ಅಂದರೆ ಧೈರ್ಯಶಾಲಿನಿಯ ಮಗ ನೀನು ಅಂತಿಷ್ಟೇ ಅಲ್ಲ, ಪರಂತಪ ಅಂತಾನೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಹೇ ಪರಂತಪ ಅಂತಾನೆ. ಹೇ ಪರಂತಪ ಅಂದರೆ ಏನು, ರಾಯರು ತಿಳಿಸ್ಕೊಡ್ತಾರೆ ನೋಡ್ರಿ ಗೀತಾ ವಿವೃತಿಯಲ್ಲಿ. ಪರಂತಪ ಅನ್ನೋದಕ್ಕೆ ಪರಂ ಶತ್ರುಂ ತಾಪಯತೀತಿ, ಶತ್ರುತಾಪನ ಅಂದರೆ ನಿನ್ನ ಎದುರಾಳಿಯಾಗಿ ನಿಂತಿರ್ತಕ್ಕಂತಹ ಶತ್ರುಗಳಿಗೆ ಬೆಂಕಿ, ನೀನು ಅವರಿಗೆ ಬಹಳ ತಾಪವನ್ನು ತಂದು ಕೊಡ್ತಕ್ಕಂಥವನು ನೀನು. ಆದ್ದರಿಂದಾಗಿ ನೀನು ಪರಂತಪ ಅಂದರೆ ನಿನ್ನ ಶತ್ರುಗಳು ಏನಿದ್ದಾರೋ ನಿನ್ನ ಶತ್ರುಗಳಿಗೆ ನೀನು ತಾಪವನ್ನು ಉಂಟು ಮಾಡುವವನಾಗಿದ್ದೀಯಾ, ಶತ್ರುತಾಪಕನಾಗಿದ್ದೀಯಾ. ಅಂದರೆ ನಿನ್ನೊಳಗೆ ಆ ಕೆಪಾಸಿಟಿನೂ ಇದೆ. ಕೇವಲ ಕುಂತಿ ಪುತ್ರ ಧೈರ್ಯಶಾಲಿನಿಯ ಮಗ ಅಂತಷ್ಟೇ ಅಲ್ಲ, ನಿನ್ನೊಳಗೆ ಆ ಕೆಪಾಸಿಟಿ ಇದೆ. ಕೆಪಾಸಿಟಿ ಇದ್ದೂ ಕೂಡ ನೀನು ಯಾಕೆ ಆ ಸಾಮರ್ಥ್ಯವನ್ನು ಬಳಸಿಕೊಳ್ತಾ ಇಲ್ಲ? ಜೊತೆಗೆ ನೀನು ಒಬ್ಬ ಧೈರ್ಯಶಾಲಿನಿಯ ಮಗನೂ ಕೂಡ ಆಗಿದ್ದೀಯಾ. ಆದ್ದರಿಂದಲೂ ಕೂಡ ನೀನು ಯುದ್ಧಕ್ಕೆ ಸಿದ್ಧನಾಗಿ ನಿಲ್ಲು. ಉತ್ತಿಷ್ಠ ಅಂದರೆ ಎರಡು ಕಾರಣಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಯುದ್ಧಕ್ಕೆ ನಿಲ್ಲಕ್ಕೆ ಎರಡು ಕಾರಣಗಳು. ಒಂದು, ನಿನ್ನಲ್ಲಿ ಸ್ವಸಾಮರ್ಥ್ಯ ಇದೆ. ಎರಡನೆಯದಾಗಿ ನಿನ್ನ ಜನ್ರೇಷನ್ ಸಾಮಾನ್ಯ ಇದ್ದದ್ದಲ್ಲ. ಕುಂತಿ ಮಗ ನೀನು. ಕುಂತಿ ಅಂದರೆ ಅತ್ಯಂತ ಧೀರ ಮಹಿಳೆ ಅವಳು. ಅಂತಹ ಧೀರ ಮಹಿಳೆಯ ಮಗನಾಗಿ ಆ ಒಂದು ಹೆರಿಡಿಟಿ, ಅದು ಜೀನ್ಸ್ ಅಂತೇನಿದೆ, ಅಂತಹ ಉತ್ತಮವಾದ ಜೀನ್ಸನ್ನು ಪಡೆದಿರ್ತಕ್ಕಂಥವನು ನೀನು ಒಂದು ಕಡೆಗಾದರೆ, ಎರಡನೇದಾಗಿ ಅಂತಹ ಜೀನ್ಸ್ ಇದೆ, ಸ್ವಸಾಮರ್ಥ್ಯ ಇಲ್ಲ ಅಂತಿಲ್ಲ. ಹಾಗೂ ಅಲ್ಲ, ನಿನ್ನಲ್ಲಿ ಸ್ವಸಾಮರ್ಥ್ಯವೂ ಇದೆ. ನೋಡಿ, ಎರಡು ವಿಶೇಷಣಗಳಿಂದ ಹೀಗೆ ಭಗವಂತ ಸಂಬೋಧನೆ ಮಾಡಿದ್ದಾನೆ ಅಂತ ನಮಗೆ ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ತಿಳಿಸಿಕೊಡುತ್ತಾರೆ. ಅರ್ಜುನನಲ್ಲಿ ಸಂಬೋಧನೆ ಮಾಡುವ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಅವನನ್ನು ಪ್ರಚೋದನೆಗೊಳಿಸ್ತಾನೆ. ಹೇಳಪ್ಪ ಎದ್ದು ನಿಲ್ಲು ಅಂತ. ದ್ವಿಷತ್ಪರಯೋಸ್ತಾಪೇಹೇ ಇತಿ ಖಚಿ ಖಿತ್ಯನ್ಯವಶ್ಯ ಇತಿ ಮುಮಾಗಮಃ ಎಂಬುದಾಗಿ ಇಲ್ಲೇ ಮುಮ್ ಎನ್ನುವಂತಹ ಆಗಮ ಬರುತ್ತದೆ. ಖಿತಿ ಅನವ್ಯಯಸ್ಯ ಎನ್ನುವಂತಹ ಸೂತ್ರದಿಂದ ಪರ ಎನ್ನುವಂತಹ ಶಬ್ದಕ್ಕೆ ತಾಪೇಹೆ ಅನ್ನುವ ಸೂತ್ರದಿಂದ ಖಚ್ ಪ್ರತ್ಯಯ ಬರುತ್ತದೆ ಎಂಬುದಾಗಿ ರಾಘವೇಂದ್ರ ಗುರುಸಾರ್ವಭೌಮರು ಪರಂತಪ ಅನ್ನುವಂತಹ ಶಬ್ದ ಅದೇಗೆ ರೂಪುಗೊಂಡಿತು ಅನ್ನೋದಕ್ಕೆ ವ್ಯಾಕರಣಬದ್ಧವಾಗಿ ನಮಗೆ ಸೂತ್ರಗಳನ್ನು ವಿವರಣೆ ಮಾಡಿ, ಆದ್ದರಿಂದ ಈ ಪರಂತಪ ಎನ್ನುವಂತಹ ಶಬ್ದ ಸಾಧುವಾದ ಶಬ್ದವಾಗಿದೆ. ಪುನಃ ಸ್ನೇಹಕಾರುಣ್ಯತೆಯ ವ್ಯಾಕುಲೋ ಭಗವದುಕ್ತಂ ಹಿತಂ ಅಜಾನನ್ ಅರ್ಜುನ ಉವಾಚ ಕಥಂ ಇತ್ಯಾದಿ ಪಂಚವಿಃ ಶ್ಲೋಕೈಃ. ಇನ್ನು ಮುಂದಿನ ಶ್ಲೋಕ ಅರ್ಜುನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 5 ಶ್ಲೋಕಗಳಿಂದ ಅರ್ಜುನ ಏನು ಹೇಳ್ತಾನೋ
ಯಾಕೆ ಹೇಳ್ತಾನೆ ಅನ್ನೋದಕ್ಕೆ ಪೀಠಿಕೆಯಾಗಿ ನಮಗೆ ವಿವೃತಿಕಾರರು ವಿವರಣೆಯನ್ನು ಕೊಡ್ತಾರೆ. ಪುನಃ ಮತ್ತೊಮ್ಮೆ ಸ್ನೇಹ ಕಾರುಣ್ಯತೆಯ, ಸ್ನೇಹ ಮತ್ತು ಕಾರುಣ್ಯದಿಂದ ವ್ಯಾಕುಲ ದುಃಖಗೊಂಡಿರ್ತಕ್ಕಂತಹ ಅರ್ಜುನನು ಭಗವದುಕ್ತಂ ಹಿತಂ ಅಜಾನನ್, ಭಗವಂತ ಹೇಳಿರ್ತಕ್ಕಂತಹ ಈ ಸಂಕ್ಷಿಪ್ತವಾಗಿರ್ತಕ್ಕಂತಹ ಹಿತವಚನವನ್ನು ಅರ್ಥ ಮಾಡಿಕೊಳ್ಳಲಾರದೆ, ಭಗವಂತ ಹೇಳಿದ್ದ ಒಂದೇ ವಾಕ್ಯದಲ್ಲಿ ಹೇಳಿದ ನಿನ್ನಲ್ಲಿ ಸಾಮರ್ಥ್ಯ ಇದೆ ಮೊದಲನೆಯದು. ಎರಡನೆಯದಾಗಿ ನಿಮ್ಮಮ್ಮನೇ ಧೈರ್ಯವನ್ನು ತಾಳಿದ್ದಾಳೆ ಅಂದಮೇಲೆ ಅವಳ ಮಗನಾಗಿ ನೀನು ಧೈರ್ಯವನ್ನು ತಾಳಬೇಕು, ಇಲ್ಲಿ ಎದೆಗುಂದುವಿಕೆ ಅನ್ನೋದು ಉಚಿತವಾದದ್ದಲ್ಲ, ಈ ಕಾರಣವನ್ನು ಹೇಳಿದ. ಮೂರನೆಯದಾಗಿ ನಿನಗೆ ಅಪಕೀರ್ತಿ ಬರುತ್ತದೆ, ನಿನಗೆ ಸ್ವರ್ಗ ಸಿಗುವುದಿಲ್ಲ, ಆ ಕಾರಣದಿಂದ ಸ್ವವಿಹಿತವಾದ ಕರ್ಮಾನುಷ್ಠಾನವನ್ನು ನೀನು ಮಾಡಬೇಕು ಅಂತ ಹೇಳಿದ. ಎರಡೇ ಶ್ಲೋಕಗಳಲ್ಲಿ ಅವನ ಸಾಮರ್ಥ್ಯವನ್ನು ತಿಳಿಸ್ತಾ ಅವನಿಗೆ ಈ ಬಿಟ್ಟರೆ ಏನಾಗುತ್ತೆ ಎನ್ನುವ ದುಷ್ಪರಿಣಾಮವನ್ನು ತಿಳಿಸ್ತಾ ಯುದ್ಧಕ್ಕೆ ನಿಲ್ಲು ಅಂತ ಇಷ್ಟು ಹೇಳಿಬಿಟ್ಟಿದ್ದ. ಎರಡು ವಾಕ್ಯಗಳಲ್ಲಿ ಅರ್ಥಾತ್ ಎರಡು ಶ್ಲೋಕಗಳಲ್ಲಿ ಸಮಗ್ರವಾದ ಭಗವದ್ಗೀತೆಯ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ತುಂಬಿ ಇಟ್ಟುಬಿಟ್ಟಿದ್ದ. ಇಷ್ಟಾದ ಮೇಲೆ ಅರ್ಜುನನ ಎಸ್ ಅಂದುಬಿಡಬೇಕಾಗಿತ್ತು, ಆಗಲಿ ಕೃಷ್ಣ ಎದ್ದು ನಿಲ್ತೇನೆ ಅಂತ ಅಂದುಬಿಡಬೇಕಾಗಿತ್ತು. ಆದರೆ ಅವನಿಗೇನಾಯಿತು ಅಂದರೆ ಭಗವದುಕ್ತಂ ಹಿತಂ ಅಜಾನನ್, ಅತ್ಯಂತ ಶಾರ್ಟ್ಕಟ್ಟಾಗಿ ಹೇಳಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಹಿತ ನುಡಿಗಳು. ಭಗವದುಕ್ತಂ ಹಿತಂ, ಭಗವಂತನಿಂದ ಹೇಳಲ್ಪಟ್ಟ ಈ ಹಿತವಚನಗಳೇನಿದೆಯೋ ಅದನ್ನು ಅಜಾನನ್ ತಿಳಿದುಕೊಳ್ಳಲಾರದೇನೆ, ಅಂದರೆ ಅರ್ಥ ಮಾಡಿಕೊಳ್ಳಲಾರದೇನೆ. ತಕ್ಕ ಮಟ್ಟಿಗೆ ಅರ್ಥ ಆಗಿತ್ತು. ಸಮಗ್ರವಾಗಿ ಏನು ಮುಂದೆ 18 ಅಧ್ಯಾಯಗಳು, ಒಂದು ಅಧ್ಯಾಯ ಮುಗಿತು, ಇನ್ನು 17 ಅಧ್ಯಾಯಗಳು ಅಂತೇನಿದೆ ಅದರಿಂದ ಬರುವ ಅಪೂರ್ವವಾಗಿರ್ತಕ್ಕಂತಹ ಅದ್ವಿತೀಯವಾಗಿರ್ತಕ್ಕಂತಹ ಭಗವಂತನ ಹಿತನುಡಿಗಳಂತೆ ಏನಿವೆ ಅವುಗಳನ್ನೆಲ್ಲ ತಿಳಿಸಬೇಕಾಗಿದೆ ಭಗವಂತನಿಗೆ. ಅದಕ್ಕೋಸ್ಕರ ಭಗವಂತನ ಇಚ್ಛೆಯಿಂದ ಅವನಿಗೆ ಆ ಸಂದರ್ಭದಲ್ಲಿ ಅದು ತಿಳಿಯಲಾರದಂತೆ ಆದದ್ದು. ಎಲ್ಲವೂ ಹಾಗೆ ಅರ್ಜುನನಿಗೆ ಆ ಸಂದರ್ಭದಲ್ಲಿ ಆ ಭಗವಂತನ ಹಿತನುಡಿ ಸ್ವಲ್ಪ ಮಟ್ಟಿಗೆ ತಿಳಿಯಲಿಲ್ಲ, ಆ ಕಾರಣದಿಂದ ಭಗವದ್ಗೀತೆ ಅನ್ನೋದು ಹೊರಗೆ ಬಂದಿದೆ. ಪರೀಕ್ಷಿತ ರಾಜರಿಗೆ ಆ ಕ್ಷಣದಲ್ಲಿ ಸ್ವಲ್ಪ ಅಜ್ಞಾನ ಬಂದಿದ್ದಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಭಾಗವತ ಜಗತ್ತಿಗೆ ಬಂದಿದೆ. ಹೀಗೆ ಜಗತ್ತಿನೊಳಗೆ ಮಹಾಜ್ಞಾನಿಗಳಿಂದ ಉತ್ತಮ ಅಧಿಕಾರಿಗಳಿಂದ ಬಂದಿರತಕ್ಕಂತಹ ಕಿಂಚಿತ್ ಕಾಲದ ಸ್ವಲ್ಪ ಅಜ್ಞಾನ ಲೋಕಕ್ಕೆ ಉಪಕಾರಕವಾಗಿದೆ. ಲೋಕಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಉಳಿದೆಲ್ಲ ಸಾಧಕರು ಸಾಧನೆ ಮಾಡಲಿಕ್ಕೆ ಉಪಯೋಗವಾಗಿರತಕ್ಕಂತಹ ಉದ್ಗ್ರಂಥಗಳು ಹೊರಗೆ ಬಂದಿವೆ. ಅದಕ್ಕೋಸ್ಕರ ಭಗವಂತ ಈ ಸಂದರ್ಭದಲ್ಲಿ ಅರ್ಜುನನಿಗೆ ಆ ಭಗವಂತನ ಹಿತ ನುಡಿಗಳು ಸರಿಯಾಗಿ ಅರ್ಥವಾಗದಂತೆ, ಸ್ವಲ್ಪ ಮಟ್ಟಿಗೆ ಅರ್ಥವಾಗದಂತೆ ಹಿತಂ ಅಜಾನನ್ ಅರ್ಜುನ ಉವಾಚ, ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ. ಕಥಂ ಇತ್ಯಾದಿ, ಕಥಂ ಎನ್ನುವಂತಹ ಪಂಚವಿಹಿ ಶ್ಲೋಕೈಹಿ 5 ಶ್ಲೋಕಗಳಿಂದ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರಿಸೂದನ ಶತ್ರುನಾಶಕನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ. ನೋಡಿ ಅರ್ಜುನನ ಸಂಬೋಧನೆ ಹೇಗಿದೆ. ಅವನು ಪರಂತಪ ಅಂದಿದ್ದ ಕೃಷ್ಣ ಅರ್ಜುನನಿಗೆ, ಶತ್ರುತಾಪಕನಾಗಿರ್ತಕ್ಕಂತಹ ಅರ್ಜುನನೇ ಅಂದಿದ್ದ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಸಂಬೋಧನೆ ಮಾಡ್ತಾನೆ, ಅರಿಸೂದನ ಅಂತಾನೆ. ಅರಿಸೂದನ ಅಂದರೆ ಶತ್ರುನಾಶಕನೇ ಅಂತ. ಅಂದ್ರೆ ಶತ್ರುಗಳಿಗೆ ನಾನೇನು ತಾಪ ಕೊಡ್ತೇನೆ, ನಾನು ತಾಪ ಕೊಡೋದಲ್ಲ, ನನ್ನೊಳಗಿದ್ದ ನೀನೇ ತಾಪ ಕೊಡೋದು ಅಂತಾನೆ. ನೋಡಿ ಇಷ್ಟು ಅನುಸಂಧಾನ ಅವನಿಗಿದೆ, ಇಲ್ಲ ಅಂತಿಲ್ಲ ಅರ್ಜುನನಿಗೆ. ಆ ಶಬ್ದಗಳ ಪ್ರಯೋಗವೂ ಕೂಡ ಅಷ್ಟೇ ಮನೋಜ್ಞವಾಗಿರ್ತಕ್ಕಂತಹ ಶಬ್ದ ಪ್ರಯೋಗಗಳು. ಅಂದರೆ ಅಂತರ್ಯಾಮಿ, ನಾನೇನು ಮಾಡ್ತೇನೆ ಪರಂತಪ ಅಂತ ನೀನು ನನಗೆ ಒಂದು ಧೈರ್ಯ ಬರಲಿಕ್ಕಾಗಿ ಅಂತ ನೀನೇನು ಹೇಳಿದ್ದೀಯೋ ಆ ಧೈರ್ಯ ಅಥವಾ ಶತ್ರುಗಳಿಗೆ ತಾಪ ಕೊಡಲಿಕ್ಕೆ ಅಂತೇನು ಶಕ್ತಿ ಇದೆಯೋ ಆ ಶಕ್ತಿ ಬಂದದ್ದು ನಿನ್ನಿಂದಲೇನೇ. ನಾನು ಪರಂತಪ, ನಾನು ಯಾಕೆ ಪರಂತಪ ಅಂದರೆ ನನ್ನೊಳಗೆ ಇರ್ತಕ್ಕಂಥವನು ನೀನು ಅರಿಸೂದನ. ಸರಿ, ಶತ್ರುತಾಪಕನಾಗಿರ್ತಕ್ಕಂಥ ಶತ್ರು ಸಂಹಾರಕನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ. ಯತಃ ಯಾವ ಕಾರಣದ ದಸೆಯಿಂದ ತೌ ಅವರಿಬ್ಬರೂ ನೋಡ್ರಿ ನನಗೆ ಎಂತಾನೆ ಅರ್ಜುನ. ಇನ್ಯಾರ ಬಗ್ಗೆನೂ ಪಾಪ ಬಹಳ ಆಲೋಚನೆ ಅಲ್ಲ ಅವನಿಗೆ. ಅಂತಹ ಸಾತ್ವಿಕ ಪ್ರವೃತ್ತಿ ಅರ್ಜುನಂದು ಅಂದರೆ ತೌ ಅವರಿಬ್ಬರೇ. ಅವರಿಬ್ಬರು ಅಂದರೆ ಯಾರು? ಭೀಷ್ಮದ್ರೋಣ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು. ಭೀಷ್ಮದ್ರೋಣವು ಅಂತರ್ಥ. ಈ ಭೀಷ್ಮದ್ರೋಣಾಚಾರ್ಯರು ಏನಿದ್ದಾರೆ ಇವರು ಪೂಜಾರ್ಹವು, ನನ್ನಿಂದ ಪೂಜೆಗೆ ಯೋಗ್ಯರಾಗಿರ್ತಕ್ಕಂಥವರು. ಅತಃ ಆ ಕಾರಣದಿಂದ ಹೇ ಮಧುಸೂದನ,
ಎಲೈ ಶ್ರೀಕೃಷ್ಣ ಪರಮಾತ್ಮನೇ, ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥವನೇ, ಅಹಂ ನಾನು ಸಂಖ್ಯೆ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು ಪ್ರತಿ ಕುರಿತು ಕಥಂ ಹೇಗೆ ಇಶುಬಿಹಿ ಬಾಣಗಳಿಂದ ಯೋತ್ಸ್ಯಾಮಿ ಯುದ್ಧವನ್ನು ಮಾಡಲಿ ಅಂತ ಕೇಳ್ತಾನೆ. ಹೇ ಮಧು ದೈತ್ಯ ಘಾತಕ ಶತ್ರು ನಿಬರ್ಹಣ, ವಿವೃತ್ತಿಯಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಹೇಳುವ ಮಾತು, ಹೇ ಮಧು ದೈತ್ಯ ಘಾತಕ ಶತ್ರು ನಿಬರ್ಹಣ ಸಂಖ್ಯೆ ಅಂದರೆ ಯುದ್ಧೇ, ಭೀಷ್ಮಂ ದ್ರೋಣಂ ಭೀಷ್ಮಾಚಾರ್ಯರನ್ನು ದ್ರೋಣಾಚಾರ್ಯರನ್ನು ಕಥಂ ಅಹಂ ಇಶುಭಿ ಬಾಣೈ ಪ್ರತಿಯೋತ್ಸ್ಯಾಮಿ, ಅದೇಗೆ ಬಾಣಗಳಿಂದ ಇವರಿಬ್ಬರನ್ನು ಕೂಡ ನಾನು ಕೊಲ್ಲಲಿ ಅಥವಾ ಅದರ ಜೊತೆಗೆ ಹೇಗೆ ಯುದ್ಧ ಮಾಡಲಿ. ಕುತಃ ಯಾಕೆ ಅಂದರೆ ಯತಸ್ಥೌ ಪೂಜಾರ್ಹೌ ಪೂಜನೀಯೌ, ಅವರಿಬ್ಬರೂ ನನಗೆ ಗೌರವಕ್ಕೆ ಅರ್ಹರಾಗಿದ್ದಾರೆ, ಪೂಜ್ಯರಾಗಿದ್ದಾರೆ. ಪೂಜ್ಯರಾಗಿರ್ತಕ್ಕಂಥವರಿಗೆ ನಾನು ಹೇಗೆ ಬಿಲ್ಲು ಬಾಣಗಳಿಂದ ಹಿಂಸೆ ಮಾಡಲಿ, ಹೇಗೆ ಪ್ರತಿಭಟಿಸಲಿ ಅವರನ್ನು? ಆದ್ದರಿಂದ ನಾನು ಅವರನ್ನು ಈ ರೀತಿಯಾಗಿ ಪ್ರತಿಭಟಿಸಲಾರೆ. ನಾನು ಚೈತದಹನನೇ ರಾಜ್ಯಾಪ್ರಾಪ್ತೇ ದೇಹ ನಿರ್ವಾಹೋ ನ ಸ್ಯಾತ್ ಇತ್ಯತಃ ಗುರುನೀತಿ. ಅಲ್ಲಪ್ಪ, ಅವರನ್ನು ಸಂಹಾರ ಮಾಡದೆ ಹೋದರೆ ನಿನಗೆ ರಾಜ್ಯ ಸಿಗುವುದಿಲ್ಲ, ನಿಮ್ಮ ಜೀವನದ ನಿರ್ವಹಣೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ನೀನು ಅವರನ್ನು ಬಿಲ್ಲು ಬಾಣಗಳಿಂದ ಎದುರಿಸಲೇಬೇಕಾಗತ್ತೆ ಅಂತಂದರೆ, ಮುಂದಿನ ಶ್ಲೋಕಕ್ಕೆ ಪೀಠಿಕೆ ಇದು. ಯಾಕೆ ಮುಂದಿನ ಶ್ಲೋಕವನ್ನು ಅರ್ಜುನ ಹೇಳಿದ ಅದಕ್ಕೆ ಗುರುಸಾರ್ವಭೌಮರು ಕೊಡ್ತಾರೆ ನೋಡಿ. ಯಾಕೆ ಎಲ್ಲರೂ ರಾಯರು 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 ರಾಘವೇಂದ್ರ ಗುರುಸಾರ್ವಭೌಮರು ಅಂತ ಯಾಕೆ ಅಷ್ಟು ಭಯಭಕ್ತಿಯಿಂದ ಅಂದರೆ, ಕೇವಲ ಲೌಕಿಕವಾದ ಫಲಗಳನ್ನು ಪಡಿತಾರೆ ಅಲ್ಲ, ಈ ರೀತಿಯಾಗಿ ಜ್ಞಾನವನ್ನು ಕೊಟ್ಟಿದ್ದಾರೆ ಮಹನೀಯರು. ಆ 4ನೆಯ ಶ್ಲೋಕಕ್ಕೂ 5ನೆಯ ಶ್ಲೋಕಕ್ಕೂ ಸಂಬಂಧ ಹಚ್ಚಿಕೊಡ್ತಾರೆ ನೋಡಿ. ಹೀಗೆ ಪ್ರತಿಯೊಂದು ಶ್ಲೋಕಗಳಿಗೆ ಹೀಗೆ ಸಂಬಂಧ ಹಚ್ಚಿಕೊಟ್ಟು ಭಗವದ್ಗೀತೆ ನಮಗೆ ಮನದಟ್ಟಾಗುವಂತೆ ಮಾಡುತ್ತಾರೆ ಮಹನೀಯರು. ಆ ಲೋಕೋಪಕಾರಕ್ಕಾಗಿ ಎಲ್ಲರೂ ಗುರುಸಾರ್ವಭೌಮರು ಅಂತ ಹೇಳೋರು ನೋಡಿ. 4ನೆಯ ಶ್ಲೋಕದಲ್ಲಿ ಅಷ್ಟಾದ ಮೇಲೆ 5ನೆಯ ಶ್ಲೋಕ ಯಾಕೆ ಬರಬೇಕಾಗಿತ್ತು ಅಂದರೆ, ನನು ಚೈತದಹನನೇ ರಾಜ್ಯಾಪ್ರಾಪ್ತೇ ದೇಹ ನಿರ್ವಾಹೋ ನ ಸ್ಯಾತಿತ್ಯತಃ, ನೀನು ಅವರನ್ನು ಸಂಹಾರ ಮಾಡದೇ ಹೋದರೆ ನಿನಗೆ ರಾಜ್ಯ ಸಿಗುವುದಿಲ್ಲ, ನಿಮ್ಮ ಜೀವನ ನಿರ್ವಹಣೆಯೂ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನೀನು ಅವರನ್ನು ಅನಿವಾರ್ಯವಾಗಿ ಪ್ರತಿಭಟಿಸಲೇಬೇಕಾಗತ್ತೆ ಅಂತಂದರೆ, ಅದಕ್ಕೆ ಅರ್ಜುನ ಹೀಗೆ ಕೃಷ್ಣ ಏನಾದರೂ ಮುಂದೆ ಅಂದರೆ ಅಂತ ಪೂರ್ವಪಕ್ಷ ತಾನೇ ಅರ್ಜುನ ಮಾಡಿಕೊಂಡು ಈ ರೀತಿಯಾಗಿ ಅರ್ಜುನ ಉತ್ತರವನ್ನು ಹೇಳ್ತಾ ಇದ್ದಾನೆ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಮಹಾನುಭಾವಾನ್ ಗುರೂನ್, ಮಹಾಮಹಿಮಾಶಾಲಿಗಳಾಗಿರ್ತಕ್ಕಂತಹ ಗುರುಗಳನ್ನು ಅಂದರೆ ದ್ರೋಣಾದಿಗಳನ್ನು ಅಹತ್ವ ಸಂಹಾರ ಮಾಡದೆಯೇ ಇಹಲೋಕೆ ಈ ಭೂಲೋಕದಲ್ಲಿ ಭೋಕ್ತುಂ ಭುಂಜಿಸುವುದಕ್ಕೋಸ್ಕರ ಭೈಕ್ಷ್ಯಮಪಿ ಭಿಕ್ಷಾಟನದಿಂದ ಪ್ರಾಪ್ತವಾಗಿರ್ತಕ್ಕಂತಹ ಅನ್ನವಾದರೂ ಕೂಡ ಶ್ರೇಯ ಶ್ರೇಷ್ಠವಾದದ್ದು ಎಂದು ಹಿ ಪ್ರಸಿದ್ಧವು. ಅರ್ಥಕಾಮಾನ್ ಅರ್ಥಾಪೇಕ್ಷೆಯುಳ್ಳಂತಹ ಗುರುಗಳಾದ ದ್ರೋಣಾದಿಗಳನ್ನು ಹತ್ವ ಸಂಹಾರ ಮಾಡಿ ಇಹ ಏವ ಈ ಭೂಲೋಕದಲ್ಲಿಯೇ ರುಧಿರ ಪ್ರದಿಗ್ಧಾನ್ ರಕ್ತದಿಂದ ತೋಯಿಸಿರ್ತಕ್ಕಂತಹ ಭೋಗಾನ್ ರಾಜ್ಯ ಭೋಗಗಳನ್ನು ಕಥಂ ಹೇಗೆ ಭುಂಜೀಯ ಅನುಭವಿಸಲಿ. ಮಹಾನುಭಾವಾನ್ ಭಗವದ್ಭಕ್ತಿಯಾದಿ ಗುಣಸಂಪನ್ನ. ಅರ್ಜುನ ಮಹಾನುಭಾವಾನ್ ಅಂತಂದಿದ್ದಕ್ಕೆ ಏನು ಅರ್ಥ ಅನ್ನೋದನ್ನು ಗುರುಸಾರ್ವಭೌಮರು ವಿವೃತ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಮಹಾನುಭಾವಾನ್ ಅಂದರೆ ಭಗವದ್ಭಕ್ತಿಯಾದಿ ಗುಣಸಂಪನ್ನಾನ್, ಭಗವದ್ಭಕ್ತಿಯಾದಿ ಗುಣ ಸಂಪನ್ನರಾಗಿರ್ತಕ್ಕಂತಹ ದ್ರೋಣಾಚಾರ್ಯರೇ ಮೊದಲಾಗಿರ್ತಕ್ಕಂಥವರನ್ನು ಗುರೂನ್ ಅವರನ್ನು ಅಹತ್ವ ಸಂಹಾರವನ್ನು ಮಾಡದೆ